ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಶಾಸ್ ರೆಸಿಪಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸ್ಪೆಷಲ್ ಆಗಿರೋ ಡಿಶ್ನ ಹೇಳ್ಕೊಡ್ತಾ ಇದ್ದೀನಿ. ಅದು ಸಿಂಪಲಾಗಿ ಮಾಡ್ಬೋದು, ಫಟಾಫಟ್ ಅಂತಲೂ ಬೇಗನೂ ರೆಡಿ ಆಗಿಬಿಡುತ್ತೆ. ಅದೇನಂತ ಹೇಳಿದ್ರೆ ವೆಜಿಟೇಬಲ್ ಮಂಚೂರಿಯನ್. ವೆಜಿಟೇಬಲ್ಸ್ನ ಬಳಸ್ಕೊಂಡು ಯಾವ ಥರ ಮಂಚೂರಿಯನ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ತಾ ಇದ್ದೀನಿ. ತಡ ಮಾಡದೆ ಹೋಗಿ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕ್ಯಾಬೇಜ್ ತೊಗೊಂಡಿದ್ದೀನಿ, ಆಮೇಲೆ ಬಾಳೆಕಾಯಿ ತೊಗೊಂಡಿದ್ದೀನಿ, ಅದನ್ನ ಅರ್ಧ ತೊಗೊಂಡಿದ್ದೀನಿ ಅಷ್ಟೇ. ಮತ್ತು ಕ್ಯಾರೆಟ್ ತೊಗೊಂಡಿದ್ದೀನಿ, ಆಮೇಲೆ 2 ಈರುಳ್ಳಿ ತೊಗೊಂಡಿದ್ದೀನಿ. ನನ್ನ ಹತ್ರ ಇದ್ದಿದ್ದು ಇಷ್ಟೇ ವೆಜಿಟೇಬಲ್ಸ್, ಸೊ ಅದಕ್ಕೆ ಇಷ್ಟನ್ನೇ ಹಾಕ್ಬಿಟ್ಟು ಮಾಡ್ತಾ ಇರೋದು. ಇನ್ ಕೇಸ್ ನಿಮ್ಮ ಹತ್ರ ಕ್ಯಾಪ್ಸಿಕಮ್ ಇತ್ತು ಅಂದರೆ ಕ್ಯಾಪ್ಸಿಕಮ್ ಕೂಡ ತೊಗೊಳ್ಬೋದು. ಯಾವುದಾದ್ರೂ ವೆಜಿಟೇಬಲ್ಸ್ ಮತ್ತು ಬೀನ್ಸ್ ಇತ್ತು ಅಂದರೂ ಅದನ್ನು ತೊಗೊಳ್ಬೋದು. ನನ್ನ ಹತ್ರ ಇಷ್ಟೇ ಇರೋ ಕಾರಣದಿಂದ ಇಷ್ಟೇ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ನಾನು ಒಂದು ಚಾಪರ್ ಇದೆ, ಆ ಚಾಪರ್ನ ಬಳಸ್ಕೊಂಡು ನಾನಿಲ್ಲಿ ಈ ವೆಜಿಟೇಬಲ್ಸ್ನೆಲ್ಲ ಇಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆ ಚಾಪರ್ ನಿಮಗೂ ಬೇಕಂತ ಹೇಳಿದ್ರೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಹೋಗಲಿ ಒನ್ಸ್ ಚೆಕ್ ಮಾಡಿ ಅದನ್ನು ಬೈನೂ ಮಾಡ್ಬೋದು. ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ, ಅದೇನೋ ಅಮೌಂಟ್ ಏನು ಜಾಸ್ತಿ ಇರಲ್ಲ. ಇಲ್ಲಿ ನಾನು ತೋರಿಸ್ದಾಗೆ ಕ್ಯಾರೆಟು, ಈರುಳ್ಳಿ, ಆಮೇಲೆ ಕ್ಯಾಬೇಜ್ನ ನಾನು ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಬಾಳೆಕಾಯಿನ ಮಾತ್ರ ತುರ್ಕೊಂಡಿದ್ದೀನಿ, ಚಾಪ್ ಮಾಡೋದಾದ್ರೂ ಬಾಯಿಗೆಲ್ಲ ಸಿಗಲ್ಲ ಅಂತ ಹೇಳ್ಬಿಟ್ಟು ಅಷ್ಟೇ. ಇಲ್ಲಿ ನಾನು 2 ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಖಾರ ಏನೂ ಹಾಕ್ಕೊಳ್ದಿರೋ ಕಾರಣದಿಂದ, ಸೊ ಖಾರ ಇರೋದಕ್ಕೆ 2 ಸ್ಪೂನ್ ಚಿಲ್ಲಿ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನಾನು ದೊಡ್ಡ ಚಮಚದಲ್ಲಿ ಒಂದು 6-7 ಸ್ಪೂನಷ್ಟು ನಾನಿಲ್ಲಿ ಮೈದಾನ ಹಾಕ್ಕೊಳ್ತಿದ್ದೀನಿ. ನಿಮ್ಗೆ ಇನ್ ಕೇಸ್ ಜಾಸ್ತಿ ಬೇಕು ಅಂದರೆ ನೀವು ಹೆಚ್ಚು ಕಡಿಮೆ ಮಾಡಿ ನೋಡ್ಕೊಂಡು ಹಾಕ್ಕೊಳ್ಬೋದು. ನೀವು ಕೇಳ್ಬೋದು ಒಂದು ಫುಲ್ಲು ಕ್ಯಾಬೇಜ್ನ ಹಾಕಿದ್ರಿ ಅಂತ. ಇಲ್ಲ, ನಾನು ಜಸ್ಟ್ ಅರ್ಧ ಕ್ಯಾಬೇಜ್ನ ಹಾಕಿರೋದಲ್ಲಿ ಅಷ್ಟೇ. ಮತ್ತು ಇಲ್ಲಿ ನಾನು 2 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಳ್ತಾ ಇದ್ದೀನಿ. ಇನ್ ಕೇಸ್ ಕಾರ್ನ್ಫ್ಲೋರ್ ಇಲ್ಲ ಅಂದರೆ ಅಕ್ಕಿ ಹಸಿಡ್ಸೋದನ್ನು ಹಾಕ್ಕೊಳ್ಬೋದು. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ನಾನಿಲ್ಲಿ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದೆಲ್ಲ ಮಿಕ್ಸ್ ಮಾಡಾದಮೇಲೆ ನಿಮ್ಗೆ ಇನ್ ಕೇಸ್ ನೀರು ಅದಕ್ಕೆ ಹಾಕಬೇಕು, ಆ್ಯಡ್ ಮಾಡಬೇಕು ಅಂತ ಅನಿಸಿದ್ರೆ ಮಾತ್ರ ನೀರನ್ನ ಹಾಕಿ. ಯಾಕಂದರೆ ಎಲೆಕೋಸಲ್ಲಿ ನೀರು ಬಿಟ್ಕೊಳ್ಳೋ ಕಾರಣದಿಂದ ಸೊ ನೀವು ಈಗಲೇ ನೀರಾಗಿ ಕಲಿಸ್ಕೊಂಡ್ರೆ ಎಲ್ಲ ತೆಳ್ಳಗಾಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ನಾನು ಕಲಿಸ್ಕೋಬೇಕಾದ್ರೆ ನಂಗೊಂದು ಸ್ವಲ್ಪ ನೀರು ಬೇಕು ಅಂತ ಅನಿಸ್ತು. ಅದಕ್ಕೋಸ್ಕರ ನಾನಿಲ್ಲಿ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀರನ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಈ ಕಡೆ ಜಾಸ್ತಿ ಗಟ್ಟಿಗೂ ಕಲಿಸ್ಕೋಬಾರ್ದು, ಈ ಕಡೆ ಜಾಸ್ತಿ ತೆಳ್ಳಗೂ ಕಲಿಸ್ಕೋಬಾರ್ದು, ಕನ್ಸಿಸ್ಟೆನ್ಸಿ ರಾಂಗ್ ಆಗಿಬಿಡುತ್ತೆ. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಅದೇ ಪ್ರೊಸೀಜರಲ್ಲಿ ನೀವು ಕಲಿಸ್ಕೊಂಡ್ರೆ ಈ ಥರ ಅದು ರೆಡಿಯಾಗಿ ಬರುತ್ತೆ. ಈಗ ಇದನ್ನ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ನಿಮಗೆ ಬಾಲ್ ಉಂಡೆಗಳಾಗಿನೂ ನೀವು ಮಾಡಿಕೊಂಡು ಎಣ್ಣೆ ಒಳಗೆ ಹಾಕೋಬೋದು. ಇಲ್ಲ ಜಸ್ಟ್ ಹಾಗೇ ಕೈಯಲ್ಲಿ ಎತ್ಕೊಂಡು ಈ ಥರನೂ ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರನೂ ನೀವು ಹಾಕ್ಕೊಳ್ಬೋದು. ಅದು ನಿಮ್ಮ ಇಷ್ಟ, ನಿಮ್ಗೆ ಯಾವ ಥರ ಬೇಕು ಅನ್ಸುತ್ತೆ ನೀವು ಆ ಥರ ಹಾಕ್ಕೊಳ್ಬೋದು. ಈಗ ಇದೆಲ್ಲ ರೆಡಿ ಆಗಿದೆ ಅಲ್ವಾ, ಒಂದು ಸ್ವಲ್ಪ 2-3 ನಿಮಿಷಗಳ ಕಾಲ ನೆನೆಯೋಕ್ಕೆ ನಾನು ಬಿಡ್ತಾ ಇದ್ದೀನಿ. ಈ ಕಡೆ ಬಂದರೆ ಇಲ್ಲಿ ನಾವು ಎಣ್ಣೆನ ಕಾಯ್ಲಿಕ್ಕೆ ಇಟ್ಟಿದ್ದೀವಿ, ಅದು ಎಲ್ಲ ಎಣ್ಣೆ ಕಾದಿದೆ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಸ್ಟವ್ನ ನೀವು ಈ ಥರ ಮಂಚೂರಿಯನ್ನ ಎಣ್ಣೆ ಒಳಗೆ ಹಾಕೋಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿರಿ ಸ್ಟವ್ನ, ಜಾಸ್ತಿ ಹೈ ಫ್ಲೇಮಲ್ಲಿ ಇಡಕ್ಕೆ ಹೋಗಬೇಡಿ. ಯಾಕಂದರೆ ಬೇಯಲ್ಲ ಒಳಗಡೆ, ಮತ್ತು ಕ್ರಿಸ್ಪಿನೆಸ್ ಅನ್ನೋದು ಬರಲ್ಲ, ಸೀದೋಗ್ಬಿಡುತ್ತೆ, ಮೇಲ್ಗಡೆ ಎಲ್ಲ ಬ್ಲ್ಯಾಕ್ ಆಗಿಬಿಡುತ್ತೆ ಅನ್ನೋ ಕಾರಣದಿಂದ ನೀವು ನೀಟಾಗಿ ಮೇಲ್ಗಡೆ ಎಲ್ಲ ಕ್ರಿಸ್ಪಿ ಗೋಲ್ಡನ್ ಬ್ರೌನ್ ಮತ್ತು ಒಳಗಡೆನೂ ಎಲ್ಲ ಬೆಂದಿರಬೇಕಂದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಸ್ಟವ್ನ ಈ ಥರ ಮಂಚೂರಿಯನ್ನ ಎಣ್ಣೆ ಒಳಗೆ ಬಿಟ್ಕೊಳ್ತಾ ಬರಬೇಕು. ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಅದನ್ನು 1 ನಿಮಿಷ ಆದಮೇಲೆ ಈ ಥರ ಟರ್ನ್ ಮಾಡ್ತಾ ಇದ್ದೀನಿ. ನಾವು ಹಾಕಿದ ತಕ್ಷಣ ಟರ್ನ್ ಮಾಡಿದ್ರೆ ಅದು ಈಗ ಜಸ್ಟ್ ಫ್ರೈ ಆಗ್ತಾ ಇರುತ್ತೆ, ಆಮೇಲೆ ಎಲ್ಲ ಬಿಟ್ಕೊಬಿಡುತ್ತೆ, ಏನೇನು ವೆಜಿಟೇಬಲ್ಸ್ ಹಾಕಿದ್ದೀವಲ್ಲ ಅದೆಲ್ಲ. ಈ ಥರ ಒಂದು ಸ್ವಲ್ಪ 1 ನಿಮಿಷ ಆದಮೇಲೆ ಈ ಥರ ಹಿಂಗೆ ಕೈಯಲ್ಲಿ ಹಿಂಗೆ ಟರ್ನ್ ಮಾಡಿಕೊಂಡ್ರೆ ಸಾಕು, ಹಾಗೆಲ್ಲ ಉದುದ್ರಾಗಿ ಆಗುತ್ತೆ, ಕ್ರಿಸ್ಪಿಯಾಗಿನೂ ಇರುತ್ತೆ. ನಿಮಗೆ ನೋಡಿಕೊಂಡು ಅದನ್ನು ಎಣ್ಣೆಯಿಂದ ತಗೋಬಿಡಿ ಆಚೆ. ಗೋಲ್ಡನ್ ಬ್ರೌನ್ ಬರಬೇಕು, ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಬೇಕು. ಇಲ್ಲಾಂದರೆ ನಿಮಗೆ ಗೊತ್ತು ಒಳಗಡೆ ಎಲ್ಲ ಬೆಂದಿರಲ್ಲ.
ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಎಣ್ಣೆಯಿಂದ ಎತ್ಕೊಳ್ತಾ ಇದ್ದೀನಿ. ಈ ಥರ ಗೋಲ್ಡನ್ ಬ್ರೌನ್ ಆಗಿ ಬಂದಿದ್ರೆ ಸಾಕು, ಎತ್ಕೊಬಿಡಿ ಎಣ್ಣೆಯಿಂದ. ತುಂಬ ಜಾಸ್ತಿ ಬೇಯಿಸಕ್ಕೆ ಹೋಗ್ಬೇಡಿ, ಎಲ್ಲ ಸೀದೋಗ್ಬಿಡುತ್ತೆ. ಈಗ ಅದನ್ನ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಈ ಕಡೆ ಇಲ್ಲಿ ಮಂಚೂರಿಯನ್ಗೆ ಯಾವ್ಯಾವ ಮಸಾಲೆಗಳು ಬೇಕು, ಯಾವ ಥರ ಮಾಡ್ತಾರೆ ಅಂತ ಹೇಳ್ಕೊಡ್ತೀನಿ. ಒಂದು ಪ್ಯಾನ್ ತೊಗೊಂಡಿದ್ದೀನಿ, ಅದಕ್ಕೆ ನಾನು 2-3 ಚಮಚದಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಈರುಳ್ಳಿನ ಉದ್ದುದ್ದಾಗಿ ಹೆಚ್ಕೊಂಡಿದ್ದೀನಿ ಸಣ್ಣಕ್ಕೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಇನ್ ಕೇಸ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ಗೊತ್ತಲ್ವಾ, ಶುಂಠಿ ಬೆಳ್ಳುಳ್ಳಿನ ಜಜ್ಬಿಟ್ಟು ಹಾಗೇ ಹಾಕ್ಕೊಳ್ಬೋದು. ಇಲ್ಲಾಂದರೆ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ, ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ, ಬಾಯಿಗೂ ಸಿಗುತ್ತೆ. ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಕ್ಯಾಪ್ಸಿಕಮ್ನು ಸಣ್ಣದಾಗಿ ಉದ್ದುದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಅದು ಕ್ಯಾಪ್ಸಿಕಮ್ ಕರುಮ್ ಅನ್ನುತ್ತಲ್ವಾ, ಸೊ ಒಂದು 2 ನಿಮಿಷ ಹಾಗೇ ಫ್ರೈ ಮಾಡಿ ಒಂದು ಸ್ವಲ್ಪ ಮೆತ್ತಗಾಗೋ ತನಕ ಇಲ್ಲಿ ನಾನು 1 ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಚಿಲ್ಲಿ ಪೌಡರ್ ಆಪ್ಷನಲ್, ನಿಮಗೆ ಬೇಕಾದ್ರೆ ಹಾಕೊಳ್ಳಿ, ಇಲ್ಲಾಂದರೆ ಬೇಡ. ಖಾರ ಯಾರು ಜಾಸ್ತಿ ತಿಂತಾರೆ ನೋಡಿ ಅಂಥವ್ರಿಗೆ ಇನ್ನೊಂದು ಸ್ಪೂನ್ ಹಾಕೊಂಡು ನೀವು ತಿನ್ಬೋದು. ಮತ್ತು ಇಲ್ಲಿ ನಾನು 1 ಸ್ಪೂನಷ್ಟು ಗ್ರೀನ್ ಚಿಲ್ಲಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 ಸ್ಪೂನಷ್ಟು ಟೊಮೊಟೊ ಕೆಚಪ್ನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 ಸ್ಪೂನಷ್ಟು ವೆನಿಗರ್ ಮತ್ತು 1 ಸ್ಪೂನಷ್ಟು ಸೋಯಾ ಸಾಸ್. ಇಷ್ಟೇ ಸಾಕು ಮಸಾಲೆ, ಜಾಸ್ತಿ ಮಸಾಲೆ ಹಾಕೊಳ್ಳೋಕೆ ಹೋಗಬೇಡಿ, ತುಂಬಾ ಮಸಾಲೆ ಅಂತ ಅನಿಸ್ಬಿಡುತ್ತೆ ಗೋಬಿ. ಅದಕ್ಕೋಸ್ಕರ ಈಗೆಲ್ಲನೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ ಕೇಸ್ ನಿಮಗೆ ಗೋಬಿ ಡ್ರೈ ಆಗಿರಬೇಕು, ನಮಗೆ ಗ್ರೇವಿ ಹಂಗೆ ಬೇಡ ಅಂತ ಅಂದರೆ ನೀರನ್ನ ಆ್ಯಡ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಅದೇ ನಾನು ತೋರಿಸಿದೆ ನೋಡಿ ಮಸಾಲೆ, ಅದಕ್ಕೇ ನೀವು ಡ್ರೈ ಗೋಬಿ ಇತ್ತು ನೋಡಿ, ಅದನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು. ಇಲ್ಲಿ ಗ್ರೇವಿ ಥರ ನಾನು ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಇಲ್ಲಿ ಅರ್ಧ ಲೋಟದಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಅದು ಗಟ್ಟಿಗೆ ಬರಲಿಕ್ಕೆ ನಾನು 1 ಸ್ಪೂನಷ್ಟು ಕಾರ್ನ್ಫ್ಲೋರ್ ಮತ್ತು ಅದಕ್ಕೆ 1.5 ಸ್ಪೂನಷ್ಟು ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆ ನೀರನ್ನ ನಾನಿಲ್ಲಿ ಪ್ಯಾನ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಅದು ಹಾಕೋದ್ರಿಂದ ಗ್ರೇವಿ ತಿಕ್ಕಾಗಿ ಬರುತ್ತೆ ನೋಡಿ, ಆಲ್ಮೋಸ್ಟ್ ತಿಕ್ಕಾಗಿ ಬರ್ತಾ ಇದೆ ಗ್ರೇವಿ. ಸೊ ಈ ಥರ ತಿಕ್ಕಾಗಿ ಬರ್ತಿದೆ ಅಂತ ಗೊತ್ತಾದರೆ ಈಗ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ಡ್ರೈ ಗೋಬಿ ಏನಿತ್ತು ನೋಡಿ ಅದನ್ನು ಪ್ಯಾನ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಅದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆಗಲೇ ಹೇಳ್ದಂಗೆ ಡ್ರೈ ಬೇಕಂತ ಅನಿಸ್ತು ಅಂದರೆ ನೀವು ಡ್ರೈ ಗೋಬಿ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲ ನನಗೆ ಸ್ವಲ್ಪ ಗ್ರೇವಿ ಬೇಕಂದರೆ ಈ ಥರ ನಾನು ಪ್ರೊಸೀಜರ್ ತೋರಿಸಿದ್ದೀನಿ ನೋಡಿ, ಆ ಥರ ನೀವು ಮಾಡ್ಬೋದು. ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆಹಾ, ನೋಡ್ತಾ ಇದ್ದರೆ ತಿನ್ನಬೇಕು ಅಂತ ಅನಿಸುತ್ತಲ್ವ ನಿಮಗೂ. ಮತ್ತೆ ಯಾಕೆ ಥರ ಮಾಡ್ತೀರಾ, ಹೋಗಿ ಸಂಜೆ ವೀಕೆಂಡಲ್ಲಿ ಇದೊಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ಮನೇಲಿ ಇದೇ ಥರ ವೆಜಿಟೇಬಲ್ಸ್ ಮಂಚೂರಿಯನ್ನ ಮನೇಲಿ ನೀವು ಒನ್ಸ್ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲರಿಗೂ ನನ್ನ ವೀಡಿಯೋಸ್ನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.